ಒಂದು ನಿಮಿಷ ಅಲ್ಲ ಹೆಂಗ ಒಂದು ನಿಮಿಷ ನನಗೆ ಹೇಳಕ್ ಬಿಡಿ. ನನಗೆ ಹೇಳಕ್ಕೆ ಬಿಡಿದವ್ರಿ. ನಾ ಹೇಳ್ತೀನಿ ಇದು ನಮ್ಮ ಗಮನಕ್ಕೆ ನಾವು ಬಂದ ಮೇಲೆ ನೀವು ಅಲೋ ಮಾಡಬೇಕು ಸ್ವಾಮಿ. ಈಗ ಬರೋದಲ್ಲ ಇದು ಈಗ ನಿನ್ನೆ ಜಂಟಿ ಅಧಿವೇಶನ ವಿಶೇಷ ಅಧಿವೇಶನವನ್ನ ನೀವು ಯಾವ್ದ್ರ ಪಾಯಿಂಟ್ ಆಫ್ ಆರ್ಡರ್ ಮಾಡಿದ್ದೀವಿ? ಒಂದು ನಿಮಿಷ ಕೇಳ್ರಿ. ನಾ ಕೇಳಾಕತ್ತೀನಿ. ಒಂದ್ ಕಡೆ ನೀವು ನೋಟಿಸ್ ಕೊಟ್ಟಿಲ್ಲ ನೋಡಿ, ಕೇಳಿ ಅವ್ರು ಮಾತಾಡ್ತಾರೆ. ಸಭಾಪತಿಗಳೇ, ಈಗ ಒಂದ್ ನಿಮಿಷ ನಿಮಗೆ ರವಿ ಒಂದ್ ನಿಮಿಷ ಕನ್ನಡ ತಿಳಿತದ ನಿಮ್ಗೆ? ಪಾಯಿಂಟ್ ಆಫ್ ಆರ್ಡರ್ ಎದ್ರ ಬಗ್ಗೆ ಕೇಳಾಕತ್ತೀನಿ, ಮತ್ತೆ ಗಲಾಟೆ ಮಾಡಿ ಎದ್ರ ಬಗ್ಗೆ ಕೇಳತ್ತೀನಿ. ನಾನು ಕೇಳ್ತೀನಿ, ಅವ್ರನ್ನ ಕೇಳತ್ತೀನಿ. ಸಭಾಪತಿಗಳೇ ಒಂದೇ ನಿಮಿಷ ಜಸ್ಟ್ ಬಜ್ಜೇಗೌಡ್ರೆ, ನನಗೂ ಗೊತ್ತಿಲ್ಲ, ಕೇಳ್ತೀನಿ. ಪ್ರತಿಪಕ್ಷ ನಾಯಕರು ಎದ್ದು ನಿಂತ್ಕೊಂಡ್ರು, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಮಾತಾಡಕ್ ಹೋದ್ರು. ಇನ್ನು ಮಾತೇ ಆಡ್ಲಿಲ್ಲ, 2 ಲೈನ್ ಹೇಳಲಿಲ್ಲ. ಅವ್ರು ಪಾಯಿಂಟ್ ಆಫ್ ಆರ್ಡರ್ ಅಂದ್ರು. ಏನ್ ವಿಷಯಕ್ಕೆ ಪಾಯಿಂಟ್ ಆಫ್ ಆರ್ಡರ್? ಇವ್ರು ಇದ್ರ ಬಗ್ಗೆ ಹೇಳ್ತಾರೋ ಅದ್ರ ಬಗ್ಗೆ ನಾ ಕೇಳ್ಬೇಕಲ್ಲ ಅವ್ರನ್ನ. ಪಾಯಿಂಟ್ ಆಫ್ ಆರ್ಡರ್ ಒಂದೇ ನಿಮಿಷ, ಅವ್ರಿಗೆಲ್ಲ ಹಕ್ಕಿದೆ. ಅದಕ್ಕಿಂತ ಮುಂಚೆ ಪೂರ್ತಿ ಏನ್ ವಿಷಯ ಅಂತ ಪ್ರತಿಪಕ್ಷ ನಾಯಕರಿಗೆ ಹೇಳಕ್ ಕೊಡಿ, ಆಮೇಲೆ ಅವ್ರು ಪಾಯಿಂಟ್ ಆಫ್ ಆರ್ಡರ್ ಮಾತಾಡಕ್ ಕೊಡಿ. ಪಾಯಿಂಟ್ ಆಫ್ ಆರ್ಡರ್ ಎದ್ರ ಮೇಲೆ ಅಂತ ಕೇಳ್ಬೇಕಲ್ಲ ಕೇಳೋಣ, ಕೊಡ್ತೀನಿ ಮಾತಾಡಕ್ ಅವ್ರಿಗೆ. ಹೇಳವ್ರು ಇದ್ರ ಬಗ್ಗೆ ಎದ್ರ ಬಗ್ಗೆ ಕೇಳೋಣ. ಇನ್ನು ಬಂದ ತಕ್ಷಣ ಪಾಯಿಂಟ್ ಆಫ್ ಆರ್ಡರ್ ಎಂತ ವಿಷಯ ಸಭಾಪತಿಗಳೇ? ಓದ್ಕೊಳ್ಳಿ, ಪಾಯಿಂಟ್ ಆಫ್ ಆರ್ಡರ್ ಇದ್ದಾಗ ಎದ್ರ ಬಗ್ಗೆ ಅನ್ನೋದು ಹೇಳ್ಬೇಕು. ಇನ್ನು ಬಂದ ತಕ್ಷಣ ಪಾಯಿಂಟ್ ಆಫ್ ಆರ್ಡರ್ ಎಂತ ವಿಷಯ ಸಭಾಪತಿಗಳೇ? ಓದ್ಕೊಳ್ಳಿ, ಪಾಯಿಂಟ್ ಆಫ್ ಆರ್ಡರ್ ಇದ್ದಾಗ ಎದ್ರ ಬಗ್ಗೆ ಅನ್ನೋದು ಹೇಳ್ಬೇಕು. ಅವ್ರು ಹೇಳಿ ನಾ ಕೇಳಿ ಶುರುನೆ ಮಾಡ್ದಂಗೆ ಎಂತ ಪಾಯಿಂಟ್ ಆಫ್ ಆರ್ಡರ್ ಅದ್ರ ಸಲುವಾಗಿ ಸಭಾ ನಡೆಯುವಂತ ಸಭಾಪತಿಗಳೇ, ದಯಮಾಡಿ ವಿರೋಧ ಪಕ್ಷದ ನಾಯಕರು ಎದ್ದು ಮಾತಾಡಕ್ ಶುರು ಮಾಡಿದ್ದಾಗ ನೀವು ಹೇಳಿದ್ರಿ, ನನ್ಗೊಂದು ಪತ್ರ ಕೊಟ್ಟಿದ್ರಿ, ನಡೆದಿದ್ರಿ ಆಗಿರ್ತಕ್ಕಂಥ ಪತ್ರ ಕೊಟ್ಟಿದ್ರಿ, ನೋಟಿಸ್ ಕೊಟ್ಟಿದ್ರಿ. ಅವ್ರು ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಡ್ಬೇಕಾದ್ರೆ ನಿಮಗೆ ಕೊಡ್ತೀವಿ, ನೀವು ಕೇಳ್ಬೇಕು. ನಮಗೆ ನೋಟಿಸ್ ಕೊಟ್ಟಿರೋ ಬಿಟ್ಟಿರೋ ಅನ್ನೋದು ನಮ್ಗೆ ಕೇಳ್ಬೇಕಾದ್ರೆ ನೀವು ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ, ಏನು ಅಂತೂ ಗೊತ್ತಿಲ್ಲ. ವಿಷಯ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಒಂದ್ ನಿಮಿಷ ಕೇಳಿ, ಕೇಳ್ತೀನಿ. ಒಂದ್ ನಿಮಿಷ ಕೇಳಿ. ಅವರು ರಾಜ್ಯಪಾಲರಿಗೆ ಗಲಾಟೆ ಮಾಡಿದ್ರ ಬಗ್ಗೆ ಮಾತಾಡಿದ್ರು. ಅವರೇ ಮಾತಾಡಿ, ಈಗ ತೆಗಿ, ರೆಕಾರ್ಡ್ ತೆಗಿ, ಮಾತಾಡಿದ್ರು. ತೆಗೀರಿ.
ಗುಂಡಾಗರ್ದಿ ಮಾಡಿದ್ದಾರೆ. ಅವ್ರು ಗೂಂಡಾಗರ್ದಿ ಅಂತ ಹೇಳಿದ್ರು. ಅದಕ್ಕೆ ಸರ್ ಪ್ರತಿಭಟನೆ ನಾಯಕರು ನಿಮ್ಮ ಗೂಂಡಾಗರ್ದಿ ಅಂತ ಹೇಳಿದ್ರು. ಅದಕ್ಕೆ ನಾವು ವಿರೋಧ ಮಾಡಿದ್ರು. 329 ಸಭಾಪತಿಗಳೇ 329 ಅಮಾನತು ಆಗಲೇಬೇಕು. 329 ಅಮಾನತು ಆಗಲೇಬೇಕು. ಸದನ ಮುಂದೆ ಅಮಾನತು ಆಗಲೇಬೇಕು. ಸಂಬಂಧದಲ್ಲಿ ಒಂದು ಕ್ರಿಯಾತ್ಮಕವನ್ನು ತೋರಿಸುವುದು ಬಹಳ ಸ್ಪಷ್ಟವಾಗಿದೆ. ಸಭಾಪತಿಗಳೇ ನೀವೊಂದು ಅವಕಾಶ ಮಾಡಿಕೊಟ್ರಿ ಅವ್ರಿಗೆ. ಅವ್ರು ಮಾತಾಡ್ಬೇಕು. 329 ಎರಡನೇ ಪ್ಯಾರಾ ದಯವಿಟ್ಟು ನೋಡಿ. ಗುಂಡಾಗರ್ದಿ ನಡೆಯೋದಿಲ್ಲ. ಅಮಾನತು ಆಗ